ನಮಸ್ತೆ ಫ್ರೆಂಡ್ಸ್. ಇವಾಗ ಚಿನ್ನದ ರೇಟ್ ಎಷ್ಟು ಆಗಿದೆ ಅಂತ ಹೇಳಿದರೆ ನಮ್ಮಂತಹ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಚಿನ್ನ ಖರೀದಿ ಮಾಡಲಿಕ್ಕೆ ಸಾಧ್ಯವಿಲ್ಲ. ಆ ರೀತಿಯ ಪರಿಸ್ಥಿತಿ ಬಂದಿದೆ. ಆದ್ದರಿಂದ ನಾವು ನಮಗೆ ಚಿನ್ನ ಖರೀದಿ ಮಾಡಲಿಕ್ಕೆ ಅಂದರೆ ಈಗ ತುಂಬ ಜನ ಆಲೋಚನೆ ಮಾಡಿರ್ತಾರೆ, ಅಕ್ಷಯ ತೃತೀಯ ದಿವಸ ಬಂಗಾರ ತಗೊಳ್ಬೇಕು, ಅಕ್ಷಯ ತೃತೀಯ ದಿವಸ ಬಂಗಾರ ಮನೆಗೆ ತಂದರೆ ತುಂಬ ಬಂಗಾರ ಹಾಕೊಳ್ಳಿಕ್ಕೆ ಯೋಗ ಸಿಗುತ್ತೆ ಅಂತ ಹೇಳ್ಕೊಂಡು. ಆದರೆ ನಮಗೆ ಎಂತ ಮಾಡಲಿಕ್ಕಾಗ್ತದೆ, ಇವಾಗ ಇದು ರೇಟಲ್ಲಿ ಉಂಟಲ್ಲ, ನಮಗೆ 1 ಗ್ರಾಮ್ ಚಿನ್ನ ತಗೊಳ್ಬೇಕು ಅಂತ ಹೇಳಿದ್ರು ಒಂದು 20,000 ಆದರೂ ಕಡಿಮೆ ಅಂದರೂ ಬೇಕೇ ಬೇಕಾಗುತ್ತೆ. ಆದ್ದರಿಂದ ನಿಮಗೆ ಚಿನ್ನ ಖರೀದಿ ಮಾಡಲಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ರು ಕೂಡ ಪರವಾಗಿಲ್ಲ. ಚಿನ್ನದ ರೇಟ್ ಗಗನಕ್ಕೆ ಏರಿದ ಕಾರಣಕ್ಕೆ ನೀವು ಕಡಿಮೆ ರೇಟಲ್ಲಿ ಇರುವಾಗ ಚಿನ್ನ ತಗೊಂಡಿರ್ತೀರಲ್ವಾ, ಅದನ್ನೆಲ್ಲ ಏನು ಮಾಡಿರ್ತೀರಿ ಅಂತ ಹೇಳಿದರೆ ಕಷ್ಟದ ಸಮಯದಲ್ಲಿ ಬ್ಯಾಂಕಲ್ಲಿ ಇಟ್ಟಿರ್ತೀರ. ಆ ಬ್ಯಾಂಕ್ನಿಂದ ಹೇಗೆ ಬಿಡಿಸಿಕೊಂಡು ಬರುವುದು ಅಕ್ಷಯ ತೃತೀಯದ ಒಳಗೆ ಅಂತ ಹೇಳ್ಕೊಂಡು ನಾನು ಇವತ್ತು ರೆಮಿಡಿ ಹೇಳಿಕೊಡ್ತೇನೆ. ಅದೇ ರೀತಿಯಲ್ಲಿ ಕೆಲವರಿಗೆ ನೀವು ಚಿನ್ನವನ್ನು ಹಾಕಲಿಕ್ಕೆ ಕೊಟ್ಟರೆ ಏನಾಗುತ್ತೆ ಅಂತ ಹೇಳಿದರೆ ನಿಮ್ಮ ಭಾಗ್ಯ ಅವರಿಗೆ ಹೋಗುತ್ತೆ. ಅವರು ನಿಮ್ಮಿಂದ ಹಾಕೊಂಡಿರ್ತಾರೆ ನೋಡಿ, ಚಿನ್ನ ತಗೊಂಡಿರ್ತಾರೆ ನೋಡಿ, ಅವರಿಗೆ ತುಂಬ ಚಿನ್ನ ಹಾಕೊಳ್ಳಿಕ್ಕೆ ಯೋಗ ಸಿಗುತ್ತೆ. ನಿಮ್ಮದು ಇರುವ ಚಿನ್ನ ಎಲ್ಲ ಬ್ಯಾಂಕಿನಲ್ಲಿ ಇಡುವ ಪರಿಸ್ಥಿತಿ ಬರುತ್ತೆ, ಅಥವಾ ಬ್ಯಾಂಕ್ನಲ್ಲಿ ಏಲಮಾಗಿ ಹೋಗುತ್ತೆ, ನಿಮಗೆ ಅದು ಬಿಡಿಸ್ಕೊಳ್ಳಿಕ್ಕೆ ಕೂಡ ಆಗುವುದಿಲ್ಲ, ಅಂತಹ ಪರಿಸ್ಥಿತಿ ಬರುತ್ತೆ. ಇವಾಗ ಚಿನ್ನ ಖರೀದಿ ಮಾಡಿದ ನಂತರ ನಿಮಗೆ ಚಿನ್ನ ಬ್ಯಾಂಕ್ಗೆ ಹೋಗಬಾರ್ದು ಅಂತ ಹೇಳ್ಕೊಂಡಾದರೂ ಕೂಡ ಏನು ಮಾಡಬೇಕು ಅಂತ ಹೇಳ್ಕೊಂಡು ಹೇಳ್ತೇನೆ. ಜೊತೆಗೆ ಆಲ್ರೆಡಿ ಇವಾಗ ಬ್ಯಾಂಕಲ್ಲಿ ಇಟ್ಟು ಆಯಿತು ಅಂತ ಹೇಳ್ಕೊಂಡಾದರೂ ಕೂಡ ನೀವು ಅಕ್ಷಯ ತೃತೀಯ ಒಳಗಡೆ ಬ್ಯಾಂಕ್ನಿಂದ ಒಡವೆಯನ್ನು ಬಿಡಿಸ್ಕೊಂಡು ಬರೋದು ಹೇಗೆ ಅಂತ ಹೇಳ್ಕೊಂಡು ಹೇಳ್ತೇನೆ. ಯಾಕೆ ಅಂತ ಹೇಳಿದರೆ ನೋಡಿ, ನಾನು ಈ ಚೈನ್ ಮಾಡುವಾಗ ನೋಡಿ, ನಂದು ಈ ಚೈನ್ ಮಾಡಿಸುವಾಗ ಈ ಚೈನ್ಗೆ ಎಷ್ಟಾಗಿತ್ತು ಅಂತ ಹೇಳಿದ್ದು 10 ಗ್ರಾಮ್ದು ಚೈನ್. ಈ ಚೈನ್ ಮಾಡಿಸುವಾಗ ಎಷ್ಟಾಗಿತ್ತು ಅಂತ ಹೇಳಿದರೆ ಇದಕ್ಕೆ ನಾನು ಬರೀ 60,000 ರೂಪಾಯಿ ಕೊಟ್ಟಿದ್ದು. ಈ 10 ಗ್ರಾಮ್ ಚೈನ್ಗೆ 60,000 ರೂಪಾಯಿ ಕೊಟ್ಟಿದ್ದು, ಆಯಿತಾ. ಇವಾಗ ನಾನು ಮೊನ್ನೆ ಏನಾಗಿತ್ತು ಅಂತ ಹೇಳಿದರೆ ಇದು ಚೈನ್ ಕಟ್ಟಾಗಿತ್ತು. ಕಟ್ಟಾಗಿರುವಾಗ ಏನಾಯಿತು ಅಂತ ಹೇಳಿದರೆ ನಾನು ಅದು ಬೆಸುಗೆ ಹಾಕಲಿಕ್ಕೆ ಕೊಡುವಾಗ, ಅಂದರೆ ಅದು ಜಾಯಿಂಟ್ ಮಾಡಲಿಕ್ಕೆ ಕೊಡುವಾಗ ಅವ್ರ ಹತ್ರ ಕೇಳಿದೆ, ಈಗ ಈ ಚೈನ್ ಮಾಡಿಸೋದಾದರೆ ಎಷ್ಟಾಗುತ್ತೆ ಅಂತ. ಅದಕ್ಕೆ ಅವರು ಹೇಳಿದ್ರು ಏನಂತ ಹೇಳಿದರೆ, ಈಗ ಈ ಚೈನ್ ಮಾಡಿಸೋದಾದರೆ 1.5 ಲಕ್ಷ ಆಗುತ್ತೆ ಅಂತ ಹೇಳ್ಕೊಂಡು ಹೇಳಿದರು. 60,000 ಎಲ್ಲಿ 1.5 ಲಕ್ಷ ಎಲ್ಲಿ, ನೀವು ಎಣಿಸ್ಕೊಳ್ಳಿ ಎಷ್ಟು ರೇಟ್ ಜಾಸ್ತಿ ಆಗಿದೆ ಅಂತ ಹೇಳ್ಕೊಂಡು. ಆದ್ದರಿಂದ ನಾನು ಹೇಳೋದು ಏನಂತ ಹೇಳಿದರೆ, ನಿಮಗೆ ಒಡವೆ ಮಾಡಿಸ್ಕೊಳ್ಳಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ರು ಕೂಡ ಪರವಾಗಿಲ್ಲ, ಇವಾಗ ಇರುವ ಒಡವೆನಾದರೂ ಬಿಡಿಸ್ಕೊಂಡು ಬನ್ನಿ ಅಂತ ಹೇಳ್ಕೊಂಡು ಹೇಳಲಿಕ್ಕೋಸ್ಕರ ನಾನು ಈ ರೆಮಿಡಿಯನ್ನು ತೋರಿಸ್ತಾ ಇರೋದು. ಕೆಲವರ ಮನೆಯಲ್ಲಿ ಯಾವ ರೀತಿ ಪರಿಸ್ಥಿತಿ ಉಂಟು ಅಂತ ಹೇಳಿದರೆ, ಮನೆದು ಬಾಡಿಗೆ ಕಟ್ಟಲಿಕ್ಕೆ ಹಣ ಇಲ್ಲ ಅಂತ ಹೇಳಿದ್ರು ಕೂಡ ಒಡವೆ ಉಂಟಲ್ಲ ಅಂತ ಹೇಳ್ಕೊಂಡು ಅದನ್ನು ಬ್ಯಾಂಕಲ್ಲಿ ಇಡೋದು, ಆಮೇಲೆ ಬಾಡಿಗೆ ಕಟ್ಟೋದು. ಮನೆಗೆ ನೆಂಟರು ಬರ್ತಾರೆ ಅಂತ ಹೇಳಿದರೆ ಬ್ಯಾಂಕಿನಲ್ಲಿ ಒಡವೆ ಇಡುವುದು, ನೆಂಟರಿಗೆ ತಿನ್ನಿಸೋದು, ಇಂಥದ್ದೆಲ್ಲ ಕೆಲವರೆಲ್ಲ ಅಭ್ಯಾಸ ಇಟ್ಕೊಂಡಿರ್ತಾರೆ. ಇಡುವ ಒಡವೆಯನ್ನು ಪದೇ ಪದೇ ಹೋಗಿ ಬ್ಯಾಂಕಲ್ಲಿ ಇಡುವುದು. ನಾವು ನಮ್ಮ ರಿಲೇಟಿವ್ಸ್ಗಳಿಗೆ ಚಂದ ಮಾಡಿ ನೋಡ್ಕೊಳ್ತೇವೆ, ಹಾಗೆ ನೋಡ್ಕೊಳ್ತೇವೆ, ಹೀಗೆ ನೋಡ್ಕೊಳ್ತೇವೆ ಅಂತ ಹೇಳ್ಕೊಂಡು ತೋರಿಸ್ಕೊಳ್ಳಿಕ್ಕೋಸ್ಕರ ನಿಮ್ಮ ಒಡವೆಯನ್ನು ಬ್ಯಾಂಕಲ್ಲಿ ಇಡ್ತಾ ಇರ್ತೀರ, ಆಯಿತಾ. ಆದ್ದರಿಂದ ಒಂದು ಸಲ ನೀವು ಬಿಡಿಸ್ಕೊಂಡು ಬಂದ ನಂತರ ಆ ಒಡವೆ ಪುನಃ ಬ್ಯಾಂಕಿಗೆ ಹೋಗಬಾರ್ದು ಅಂತ ಹೇಳಿದ್ರೆ ಏನು ಮಾಡಬೇಕು ಅಂತ ಹೇಳ್ಕೊಂಡು ನಾನು ಫಸ್ಟ್ ಹೇಳ್ತೇನೆ. ನೋಡಿ, ನೀವು ಬ್ಯಾಂಕ್ನಿಂದ ಒಡವೆ ಬಿಡಿಸ್ಕೊಂಡು ಬರ್ತೀರಲ್ಲ, ಬಿಡಿಸ್ಕೊಂಡು ಬಂದ ನಂತರ ಉಂಟಲ್ಲ, ಬರುವಾಗನೇ ಏನು ಮಾಡಬೇಕು ಅಂತ ಹೇಳಿದ್ರೆ ಅದನ್ನು ನಿಮ್ಮ ಕುತ್ತಿಗೆಗಾಗಲಿ ಕೈಗೆ ಆಗಲಿ ಹಾಕ್ಕೊಂಡು ಬರಲಿಕ್ಕೆ ಇಲ್ಲ. ಹಾಗೆ ಹಾಕ್ಕೊಂಡು ಬಂದರೆ ಏನಾಗುತ್ತೆ ಅಂತ ಹೇಳಿದರೆ ನಿಮಗೆ ಪುನಃ ಬ್ಯಾಂಕ್ನಲ್ಲಿ ಇಡುವ ಪರಿಸ್ಥಿತಿ ಬರುತ್ತೆ. ನೀವು ಏನು ಮಾಡಬೇಕು ಅಂತ ಹೇಳಿದರೆ, ಬ್ಯಾಂಕಿಂದ ಒಡವೆಯನ್ನು ಬಿಡಿಸ್ಕೊಂಡು ಬರ್ತೀರಲ್ಲ, ಬಿಡಿಸ್ಕೊಂಡು ಬಂದ ನಂತರ ಏನು ಮಾಡಬೇಕು ಅಂತ ಹೇಳಿದರೆ ಅದನ್ನು ಚಂದ ಮಾಡಿ ತೊಳೆದು, ಆಮೇಲೆ ಅರಿಶಿಣದ ಪುಡಿಯಲ್ಲಿ, ಅಂದರೆ ಸ್ವಲ್ಪ ನೀರಿಗೆ ಅರಿಶಿಣ ಪುಡಿಯನ್ನು ಮಿಕ್ಸ್ ಮಾಡಿ ಈ ಒಡವೆಯನ್ನು ಆ ನೀರಿನಲ್ಲಿ ಮುಳುಗಿಸಿ ದೇವರ ಮುಂದೆ, ಇನ್ನು ಮುಂದೆ ನಮಗೆ ಈ ಒಡವೆ ಬ್ಯಾಂಕಲ್ಲಿ ಇಡುವ ಪರಿಸ್ಥಿತಿ ಬರಬಾರ್ದು ಅಂತ ಹೇಳಿಕೊಂಡು 24 ಗಂಟೆ ಅಥವಾ 3 ದಿನ ಉಂಟಲ್ಲ, ಆ ಒಡವೆಯನ್ನು ದೇವರ ಮುಂದೆ ಇಡಿ. ದೇವರ ಮುಂದೆ ಇಟ್ಟು ಅದರ ನಂತರ ಏನು ಮಾಡಿ ಅಂತ ಹೇಳಿದರೆ ಅದನ್ನು ಚಂದ ಮಾಡಿ ಶುದ್ಧವಾದ ನೀರಿನಲ್ಲಿ ಒರೆಸಿ ಆಮೇಲೆ ನಿಮ್ಮ ಕುತ್ತಿಗೆಗೆ ಧರಿಸ್ಕೊಳ್ಳಿ. ಇಲ್ಲ ನಾವು ಹಾಕ್ಕೊಳ್ಳೋದಿಲ್ಲ ಅಂತ ಹೇಳ್ಕೊಂಡಾದರೆ ನೀವು ಒಡವೆ ಇಡುವ ಜಾಗದಲ್ಲಿ ಬೇಕಾದರೆ ಇಡ್ಬೋದು. ಅದನ್ನು ಬಿಟ್ಟು ನೀವು ಬ್ಯಾಂಕಿಂದ ಬಿಡಿಸ್ಕೊಂಡು ಬಂದ ಕೂಡಲೇ ನೀವು ಧರಿಸ್ಕೊಂಡ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಪುನಃ ಅದು ಬ್ಯಾಂಕಿಗೆ ಹೋಗುತ್ತೆ. ಆದ್ದರಿಂದ ಈ ತಪ್ಪನ್ನು ಮಾಡಲಿಕ್ಕೆ ಹೋಗಬೇಡಿ. ಇವಾಗ ನಿಮ್ಮದು ಬ್ಯಾಂಕಿಗೆಲ್ಲ ಒಡವೆ ಹೋಗಲಿಲ್ಲ, ಮುಂದೆ ಕೂಡ ಹೋಗಬಾರ್ದು ಅಂತ ಹೇಳಿದರೆ ಏನು ಮಾಡಬೇಕು ಅಂತ ಹೇಳಿದರೆ, ಆದಷ್ಟು ನಿಮ್ಮ ಒಡವೆಯನ್ನು ಬೇರೆಯವರಿಗೆ ಹಾಕಲಿಕ್ಕೆ ಕೊಡಬೇಡಿ. ನಿಮ್ಮ ಒಡವೆ ನಿಮ್ಮ ಹತ್ರನೇ ಇರಲಿ, ನೀವು ಮಾತ್ರ ಹಾಕೊಳ್ಳಿ, ಬಿಟ್ಟರೆ ಬೇರೆಯವರಿಗೆ ಕೊಡಬೇಡಿ. ಅದರಲ್ಲೂ ಕೂಡ ರಕ್ತ ಸಂಬಂಧ ಅಲ್ಲದವರಿಗೆ ಕೊಡಬಾರ್ದು, ರಕ್ತ ಸಂಬಂಧದವರಿಗೂ ಕೂಡ ಕೊಡಬಾರ್ದು. ಅದರಲ್ಲೂ ಕೂಡ ಅಂದರೆ ನಿಮಗೆ ಸ್ನೇಹಿತರು ಅಥವಾ ಫ್ರೆಂಡ್ಸು, ಆ ಕಡೆ ರಿಲೇಟಿವ್ಸ್ಗಳು ಹಾಗೆ ಅಂತ ಹೇಳ್ಕೊಂಡು ಕೆಲವರು ಕೇಳ್ತಾರೆ, ಒಡವೆ ನನಗೆ ಸ್ವಲ್ಪ ಹಾಕ್ಕೊಳ್ಳಿಕ್ಕೆ ಕೊಡ್ತೀರಾ ಅಂತ ಹೇಳ್ಕೊಂಡು ಬಂದು ಕೇಳ್ತಾರೆ. ಅಂಥವರಿಗೆ ಕೂಡ ಕೊಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಇವಾಗ ಅಕಸ್ಮಾತ್ ತುಂಬ ನಿಮ್ಮದು ಕ್ಲೋಸ್ ಫ್ರೆಂಡ್ ಇದ್ದಾರೆ ಅಥವಾ ನಿಮ್ಮದು ತುಂಬ ಕ್ಲೋಸ್ ರಿಲೇಟಿವ್ಸ್ ಇದ್ದಾರೆ, ಇವಾಗ ಒಡವೆ ಕೇಳಿದರು, ಕೊಡದೇ ಇದ್ದರೆ ಸರಿ ಆಗೋದಿಲ್ಲ, ಅವರು ಮನಸ್ಸಿಗೆ ಬೇಜಾರು ಮಾಡ್ಕೊಳ್ತಾರೆ ಅಂತ ಹೇಳ್ಕೊಂಡು ಎಣಿಸಿದರೆ ನೀವು ಏನು ಮಾಡಬೇಕು ಅಂತ ಹೇಳಿದರೆ, ಒಡವೆಯನ್ನು ಹಾಕಲಿಕ್ಕೆ ಕೊಡಿ. ಕೊಟ್ಟ ನಂತರ ಅವರು ನಿಮಗೆ ರಿಟರ್ನ್ ಕೊಡ್ತಾರೆ ನೋಡಿ. ರಿಟರ್ನ್ ಕೊಡುವಾಗ ಏನು ಮಾಡಬೇಕು ಅಂತ ಹೇಳಿದರೆ ಅದನ್ನು ಅವರು ಹೇಗೆ ಕೊಡ್ತಾರೆ ನೋಡಿ ಹಾಗೆ ತೊಗೊಂಡು ಹೋಗಿ ಬೀರುವಲ್ಲಿ ಇಡಲಿಕ್ಕೆ ಹೋಗಬೇಡಿ.
ಹಾಗೆ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ವೇಳೆ ಅಕಸ್ಮಾತ್ ನಿಮಗೆ ಒಡವೆ ತಗೊಂಡಿದ್ದಿರದ ನೋಡಿ ನಿಮ್ಮ ಹತ್ರ ಹಾಕೊಳ್ಳಿಕ್ಕೋಸ್ಕರ, ಅವರಿಗೆ ಒಂದು ವೇಳೆ ಒಡವೆ ಹಾಕೊಳ್ಳುವ ಯೋಗ ಇಲ್ಲ, ನಿಮಗೆ ಯೋಗ ಇದೆ ಅಂತ ಹೇಳ್ಕೊಂಡಾದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ಒಡವೆ ಹಾಕೊಳ್ಳೋ ಯೋಗ ಎಲ್ಲ ಆ ಮನುಷ್ಯರಿಗೆ ಹೋಗುತ್ತೆ. ಅಂದರೆ 1 ಗ್ರಾಮ್ ಕೂಡ ಒಡವೆ ಇಲ್ಲ ಅಂತ ಹೇಳ್ಕೊಂಡಾದವರಿಗೂ ಕೂಡ ನಿಮ್ಮ ಯೋಗ ಅವರಿಗೆ ಹೋಗುತ್ತೆ, ಅವರಿಗೆ ತುಂಬ ಚಿನ್ನ ಹಾಕೊಳ್ಳೋ ಯೋಗ ಸಿಗುತ್ತೆ. ಅವರ ಎದುರುಗಡೆ ನೀವು ಉಂಟಲ್ಲ, ನಿಮ್ಮದ್ದು ಎಲ್ಲ ಒಡವೆಯನ್ನು ಕಳ್ಕೊಳ್ತೀರಾ. ಜೊತೆಗೆ ನಿಮ್ಮ ಒಡವೆಯನ್ನು ನೀವು ಎಷ್ಟು ಕಷ್ಟಪಟ್ಟು ಮಾಡಿಸಿದ್ರು ಕೂಡ ಅದು ಬ್ಯಾಂಕಲ್ಲಿ ಇಡುವ ಪರಿಸ್ಥಿತಿ ಬರುತ್ತೆ, ಅಥವಾ ಎಲ್ಲಾದರೂ ಕಳೆದು ಹೋಗುತ್ತೆ, ಏನಾದರೂ ಆಗಿ ಆ ಒಡವೆಗಳು ನಿಮ್ಮಿಂದ ಕೈ ತಪ್ಪಿ ಹೋಗುತ್ತೆ. ಆದ್ದರಿಂದ ಉಂಟಲ್ಲ, ದಯವಿಟ್ಟು ಉಂಟಲ್ಲ, ಏನು ಮಾಡಬೇಕು ಅಂತ ಹೇಳಿದರೆ, ಇವಾಗ ನೀವು ಯಾರಿಗಾದರೂ ಒಡವೆ ಹಾಕ್ಕೊಳ್ಳಿಕ್ಕೆ ಕೊಟ್ಟಿದ್ದೀರಾ, ಕೊಟ್ಟ ನಂತರ ಏನು ಮಾಡಿ ಅಂತ ಹೇಳಿದ್ರೆ, ಅವರು ವಾಪಸ್ ಕೊಡಲಿಕ್ಕೆ ಬರ್ತಾರೆ ನೋಡಿ, ಕೊಡಲಿಕ್ಕೆ ಬರುವಾಗ ಅವರದ್ದು ಋಣ ಕೂಡ ಆ ಒಡವೆಗೆ ಇರಬಾರ್ದು, ನಿಮ್ಮ ಋಣ ಕೂಡ ಆ ಒಡವೆಗೆ ಇರಬಾರ್ದಲ್ವಾ. ಆ ಕಾರಣದಿಂದ ಏನು ಮಾಡಿ ಅಂತ ಹೇಳಿದ್ರೆ, ಉಪ್ಪು ನೀರಿನಲ್ಲಿ, ಆಯಿತಾ, ನೆನ್ಪಿಟ್ಕೊಳ್ಳಿ, ಕಲ್ಲುಪ್ಪು ಬೇಕಾದರೆ ಹಾಕ್ಕೊಳ್ಳಿ, ಪುಡಿ ಉಪ್ಪು ಬೇಕಾದರೆ ಹಾಕ್ಕೊಳ್ಳಿ. ಈ ಉಪ್ಪು ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಹೇಳಿದರೆ, ಋಣವನ್ನು ಕಳೆಯುತ್ತೆ. ಅವರ ಋಣ ಕೂಡ ನಮಗೆ ಆ ಒಡವೆಗೆ ಬೇಡ, ನಿಮ್ಮ ಋಣ ಕೂಡ ಒಡವೆಗೆ ಬೇಡಲ್ಲ. ಆದ್ದರಿಂದ ಉಪ್ಪು ನೀರಲ್ಲಿ ಚಂದ ಮಾಡಿ ನೆನೆಸಿ, ಅದು ಸ್ವಲ್ಪ ಒಂದು ಅರ್ಧ ಗಂಟೆ ತನಕ ನೆನೆಸಿ ಆದ ನಂತರ ಏನು ಮಾಡಿ ಅಂತ ಹೇಳಿದ್ರೆ, ಆ ಒಡವೆಯನ್ನು ಉಪ್ಪು ನೀರಿಂದ ತೆಗೀರಿ. ಅದ ನಂತರ ಏನು ಮಾಡಿ ಅಂತ ಹೇಳಿದ್ರೆ, ಅರಶಿನದ ನೀರಿಗೆ ಹಾಕಿ ಇನ್ನೂ ಒಂದು ಅರ್ಧ ಗಂಟೆ ಹಾಗೆ ಇಡಿ. ಅದ್ರ ನಂತರ ಪುನಃ ಅರಶಿನದ ನೀರಿಂದ ತೆಗೆದು ಉಂಟಲ್ಲ, ಆಮೇಲೆ ಏನು ಮಾಡಬೇಕು ಅಂತ ಹೇಳಿದರೆ, ಶುದ್ಧವಾದ ನೀರಿನಲ್ಲಿ ಚಂದ ಮಾಡಿ ತೊಳೆದು ಕಾಟನ್ ಬಟ್ಟೆಯಲ್ಲಿ ಬರೆಸಿ, ಆಯಿತಾ. ಆಮೇಲೆ ನೀವು ಬೀರುವಲ್ಲಿ ಇಡಿ. ಆವಾಗ ಏನಾಗುತ್ತೆ ಅಂತ ಹೇಳಿದರೆ, ಅವರದ್ದು ಏನಾದರೂ ಗ್ರಹಚಾರ ಇದ್ದರೆ ನಿಮಗೆ ಕೂಡ ಬರೋದಿಲ್ಲ, ನಿಮ್ಮದು ಏನಾದರೂ ತೊಂದರೆ ಇದ್ದರೂ ಕೂಡ ಅವರಿಗೆ ಕೂಡ ಹೋಗೋದಿಲ್ಲ. ಅದನ್ನು ಬಿಟ್ಟು ಉಂಟಲ್ಲ, ನೀವು ಅವರು ಹೇಗೆ ತಂದು ಕೊಟ್ಟಿದ್ದಾರೆ ನೋಡಿ, ಅದೇ ರೀತಿಯಲ್ಲಿ ಒಳಗಡೆ ಇಟ್ಟರೆ ಉಂಟಲ್ಲ, ಏನಾಗುತ್ತೆ ಅಂತ ಹೇಳಿದರೆ ನಿಮಗೆ ಮುಂದೆ ಸಮಸ್ಯೆ ಅನುಭವಿಸಬೇಕಾಗುತ್ತೆ. ಆದ್ದರಿಂದ ಈ ತಪ್ಪನ್ನು ಕೂಡ ಮಾಡಲಿಕ್ಕೆ ಹೋಗಬೇಡಿ. ಯಾಕಂತ ಹೇಳಿದರೆ, ನಾನು ಕೂಡ ಈ ತಪ್ಪನ್ನು ಮಾಡಿದ್ದೇನೆ, ಆಯಿತಾ. ಪಾಪ ಅಂತ ಹೇಳ್ಕೊಂಡು ಇದ್ದಿದ್ದು ನಾನು ಕೊಟ್ಟು ಉಂಟಲ್ಲ, ಆಮೇಲೆ ನನ್ನ ಹತ್ರ ಇರೋದೆಲ್ಲ ಬ್ಯಾಂಕಿಗೆ ಹೋಗಿ ಬಿದ್ದಿದ್ದು. ನನ್ನ ಎದುರಿಗೆ ಅವರು ಚಂದ ಮಾಡಿ ತುಂಬ ಚಿನ್ನ ಹಾಕುವ ಹಾಗೆ ಯೋಗ ಬಂತು. ಆದ್ದರಿಂದ ನಾನು ನಿಮಗೆ ಹೇಳ್ತಾ ಇರೋದು, ಹಾಗೆ ಮಾಡಲಿಕ್ಕೆ ಹೋಗಬೇಡಿ. ಬುದ್ಧಿ ಬಂದ ನಂತರ, ಅಂದರೆ ಕೆಟ್ಟ ನಂತರ ಬುದ್ಧಿ ಬಂತು ಅಂತ ಹೇಳ್ಕೊಂಡು ಹೇಳ್ತಾರೆ ನೋಡಿ, ಆದ್ದರಿಂದ ಹೇಳ್ತಾ ಇರೋದು, ನೀವು ಹಾಗೆ ಮಾಡಲಿಕ್ಕೆ ಹೋಗಬೇಡಿ. ನಿಮ್ಮ ಒಡವೆ ನಿಮ್ಮ ಹತ್ರನೇ ಇರಲಿ, ಅವರ ಒಡವೆ ಅವರ ಹತ್ರನೇ ಇರಲಿ ಅಂತ ಹೇಳ್ಕೊಂಡು. ಇವಾಗ ಎರಡನೇದು ಏನಂತ ಹೇಳಿದರೆ, ನೀವು ಫಂಕ್ಷನ್ಗಳಿಗೆಲ್ಲ ಹೋಗುವಾಗ ಚಿನ್ನದ ಒಡವೆಯನ್ನು ಧರಿಸ್ಕೊಂಡು ಹೋಗಿರ್ತೀರ. ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ತುಂಬ ಜನ ಉಂಟಲ್ಲ ಬಂದು ನಿಮ್ಮದು ಅದು ಒಡವೆಯನ್ನು ಮುಟ್ಟಿ, ಚಿನ್ನವಾ ಆರ್ಟಿಫಿಷಿಯಲ್ ಅಂತ ಹೇಳ್ಕೊಂಡು ಕೆಲವರು ನೋಡುವವರು ಕೂಡ ಇರ್ತಾರೆ, ಆಯಿತಾ. ಜನರದ್ದು ಕಣ್ಣು ಹೇಗೆ ಇರ್ತದೆ ಅಂತ ಹೇಳ್ಕೊಂಡು ಹೇಳಲಿಕ್ಕೆ ಆಗೋದಿಲ್ಲ. ಕೆಲವರು ಎಣಿಸ್ತಾರೆ ಏನಂತ ಹೇಳಿದರೆ, ಸ್ವಲ್ಪ ಕಲರ್ ಚೇಂಜ್ ಇದ್ದು ಕೂಡಲೇ ಅದು ಚಿನ್ನವಾ ಆರ್ಟಿಫಿಷಿಯಲ್ ಒಂದ್ಸಲ ಚೆಕ್ ಮಾಡುವ ಅಂತ ಹೇಳ್ಕೊಂಡು ನೋಡುವವರು ಕೂಡ ಇರ್ತಾರೆ, ಆಯಿತಾ. ಆದ್ದರಿಂದ ಆ ಥರ ಮುಟ್ಟಿ ನೋಡ್ತಾರೆ. ಇಲ್ಲ ಅಂತ ಹೇಳಿದರೆ, ತುಂಬ ಜನ, ಸಾವಿರಾರು ಜನರು ಬಂದಿರ್ತಾರಲ್ಲ, ನಿಮ್ಮ ಒಡವೆಯನ್ನು ಕಂಡಿರ್ತಾರೆ. ಅಷ್ಟು ಜನರಲ್ಲಿ ಯಾವುದಾದ್ರೂ ಒಂದು ಕೆಟ್ಟ ದೃಷ್ಟಿ ಇದ್ದೇ ಇರುತ್ತೆ, ಆಯಿತಾ. ಅದು ರಿಲೇಟಿವ್ಸ್ ಆಗಿರ್ಬೋದು ಅಥವಾ ನಿಮ್ಮ ಸ್ವಂತದವರೇ ಆಗಿರ್ಬೋದು. ಯಾಕಂತ ಹೇಳಿದ್ರೆ, ಈಗಿನ ಕಾಲದಲ್ಲಿ ಹೊರಗಿನವರು ಕಣ್ಣು ಹಾಕುವುದಕ್ಕಿಂತ ನಿಮ್ಮ ಸ್ವಂತದವರೇ ಕಣ್ಣು ಹಾಕೋದು ಜಾಸ್ತಿ. ಆದ್ದರಿಂದ ಯಾರು ಬೇಕಾದರೆ ಆಗಿರ್ಬೋದು, ಆ ಒಡವೆ ಮೇಲೆ ನಿಮ್ಮದು ಅವ್ರದ್ದು ದೃಷ್ಟಿ ಬಿದ್ದಿರುತ್ತಲ್ಲ, ಆವಾಗ ಏನಾಗುತ್ತೆ ಅಂತ ಹೇಳಿದರೆ, ನೀವು ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಬಂದು ಆ ಒಡವೆಯನ್ನು ಹಾಗೆ ತೆಗೆದು ಬಿಚ್ಚಿಟ್ರೆ ಕೂಡ ಉಂಟಲ್ಲ, ಏನಾಗುತ್ತೆ ಅಂತ ಹೇಳಿದರೆ, ಅದು ಕೂಡ ಬ್ಯಾಂಕಲ್ಲಿ ಹೋಗುವ ಪರಿಸ್ಥಿತಿ ಬರುತ್ತೆ, ಅಥವಾ ನೀವು ಕಳ್ಕೊಳ್ಳುವ ಪರಿಸ್ಥಿತಿ ಬರುತ್ತೆ ಆ ಒಡವೆಯನ್ನು. ಆದ್ದರಿಂದ ನೀವು ಏನು ಮಾಡಬೇಕು ಅಂತ ಹೇಳಿದರೆ, ಸೇಮ್ ನಾನು ಹೇಳಿದೆ ನೋಡಿ, ಬೇರೆಯವರಿಗೆ ಕೊಟ್ಟರೆ ಹೇಗೆ ಇಡಬೇಕು ಅಂತ ಹೇಳ್ಕೊಂಡು, ಅದೇ ರೀತಿಯಲ್ಲಿ ಫಸ್ಟ್ ಉಪ್ಪು ನೀರಿನಲ್ಲಿ ಮುಳುಗಿಸಿ, ಆಮೇಲೆ ಅರಶಿನದ ನೀರಿನಲ್ಲಿ ಮುಳುಗಿಸಿ, ಆಮೇಲೆ ಶುದ್ಧವಾದ ನೀರಿನಿಂದ ಒರೆಸಿ ತೊಳೆದು ಆಮೇಲೆ ಅದನ್ನು ಒಳಗಡೆ ಇಡಿ. ಆವಾಗ ಯಾರ ಕೆಟ್ಟ ದೃಷ್ಟಿ ಕೂಡ ಅದಕ್ಕೆ ಬೀಳುವುದಿಲ್ಲ. ಆದ್ದರಿಂದ ಇದೊಂದು ಕೆಲಸವನ್ನು ನೀವು ಪ್ರತಿಯೊಬ್ಬರು ನಿಮ್ಮ ಒಡವೆಯನ್ನು ಉಳಿಸ್ಕೊಳ್ಬೇಕು ಅಂತ ಹೇಳ್ಕೊಂಡಿರುವವರು ಮಾಡಲೇಬೇಕು. ಯಾಕಂತ ಹೇಳಿದರೆ, ಒಂದು ಒಡವೆ ತಗೊಳ್ಳಿಕ್ಕೆ ಎಷ್ಟು ಕಷ್ಟಪಡ್ತೀರಾ, ಎಷ್ಟು ವರ್ಷ ನೀವು ಹಣವನ್ನು ಕೂಡಿಡ್ತೀರಾ, ಆ ಹಣವನ್ನು ಕೂಡಿಟ್ಟು ಒಡವೆ ತೊಗೊಂಡಿರ್ತೀರ. ಯಾವುದೋ ಒಂದು ಚಿಕ್ಕ ಪುಟ್ಟ ಕಾರಣದಿಂದ ಉಂಟಲ್ಲ, ನಿಮ್ಮ ಒಡವೆ ಬ್ಯಾಂಕಿಗೆ ಹೋಗಬಾರ್ದಲ್ಲ, ಆ ರೀತಿಯಿಂದ ನಾನು ಹೇಳ್ತಾ ಇರೋದು. ಇವಾಗ ನಿಮಗೆ ಬ್ಯಾಂಕ್ನಲ್ಲಿ ಇಟ್ಟಿರುವ ಒಡವೆಯನ್ನು ಬಿಡಿಸ್ಕೊಂಡು ಬರಬೇಕಾದ್ರೆ ಏನು ಮಾಡಬೇಕು ಅಂತ ಹೇಳಿದರೆ, ನಿಮಗೆ ಪ್ರತಿ ತಿಂಗಳು ಎಷ್ಟು ಖರ್ಚಾಗುತ್ತೆ ಮನೆಯಲ್ಲಿ ಅಂತ ಹೇಳ್ಕೊಂಡು ಗೊತ್ತಿರುತ್ತಲ್ಲ, ಸ್ವಲ್ಪ ಹೊಟ್ಟೆ ಬಾಯಿ ಅಂದರೆ ಬಟ್ಟೆಗಾಗಲಿ ಹೊಟ್ಟೆ ಆಗಲಿ ಸ್ವಲ್ಪ ಕಟ್ಟಬೇಕು, ಆಯಿತಾ. ನಿಮ್ಮದು ಒಡವೆ ಬ್ಯಾಂಕಲ್ಲಿ ಉಂಟು ಅಂತ ಹೇಳ್ಕೊಂಡು ನಾವು ಚೆನ್ನಾಗಿ ಜೀವನ ಮಾಡಬೇಕು, ಚೆನ್ನಾಗಿ ಶೋಕಿ ಮಾಡಬೇಕು, ಚೆನ್ನಾಗಿ ತಿನ್ನಬೇಕು, ಆಯಿತಾ. ತಿರುಗಾಡಬೇಕು, ಊರೆಲ್ಲ ಹೋಗಬೇಕು, ಜಾತ್ರೆಗೆ ಹೋಗಬೇಕು, ಹಾಗೆಲ್ಲ ಎಣಿಸಿದ್ರೆ ಉಂಟಲ್ಲ, ನಮ್ಮದು ಜನ್ಮದಲ್ಲಿ ಚಿನ್ನ ಬಿಡಿಸ್ಕೊಂಡು ಬರಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ನಿಮ್ಮ ಚಿನ್ನವನ್ನು ಬಿಡಿಸಿಕೊಂಡು ಬರುವ ತನಕ ಆದರೂ ನಿಮ್ಮ ಹೊಟ್ಟೆಗೆ ಸ್ವಲ್ಪ ಕಂಟ್ರೋಲ್ ಮಾಡಿಕೊಳ್ಳಿ. ಹೊರಗಡೆ ಎಲ್ಲ ತಿರುಗಾಡಬೇಕು ಅಂತ ಹೇಳ್ಕೊಂಡು ಎಣಿಸ್ತಾರೆ ನೋಡಿ, ಅದನ್ನು ಕೂಡ ಕಂಟ್ರೋಲ್ ಮಾಡಿ. ಕೆಲವರಿಗೆ ನಾನು ಇವಳು ಏನು ಹೇಳ್ತಾಳೆ ಅಂತ ಹೇಳ್ಕೊಂಡು ಎಣಿಸ್ಬೋದು, ಆಯಿತಾ. ಕಂಟ್ರೋಲ್ ಮಾಡಬೇಕು. ಅಂದರೆ ನಿಮ್ಮ ಹತ್ರ ಹಣ ಇದ್ದರೆ ಮಾತ್ರ ಅಲ್ವಾ ನಿಮಗೆ ಒಡವೆಯನ್ನು ಬಿಡಿಸ್ಕೊಂಡು ಬರಲಿಕ್ಕೆ ಆಗೋದು. ನಿಮ್ಮ ಹತ್ರ ಹಣವೇ ಇಲ್ಲ ಅಂತ ಹೇಳಿದರೆ ಹೇಗೆ ಬಿಡಿಸ್ಕೊಂಡು ಬರೋದು? ಆದ್ದರಿಂದ ನಾನು ಹೇಳ್ತಿರೋದು, ಅದನ್ನೆಲ್ಲ ಏನು ಮಾಡಿ ಅಂತ ಹೇಳಿದರೆ, ದಿನಕ್ಕೆ ಒಂದೊಂದು ಬಟ್ಟೆ ಹಾಕೊಳ್ಳುವ ಅಭ್ಯಾಸ ಇದ್ದರೆ ಅದನ್ನೆಲ್ಲ ಸ್ಟಾಪ್ ಮಾಡಿ.
ಆಯ್ತಾ. ಅದನ್ನ ಏನು ಮಾಡಿ ಅಂತ ಹೇಳಿದ್ರೆ ಆ ಹಣವನ್ನು ಕೂಡಿಡಿ ಆಯ್ತಾ. ಪ್ರತಿ ತಿಂಗಳು ಒಂದು ಕಡಿಮೆ ಅಂದರೆ ಒಂದು 5,000 ಆದರೂ ನಿಮ್ಮ ಹತ್ರ ತೆಗೆದಿಡ್ಲಿಕ್ಕೆ ಆಗ್ತದೆ. ಆಗದೆ ಇರುವವರು ಯಾರು ಕೂಡ ಸಾಧ್ಯ ಇಲ್ಲ ಆಯ್ತಾ. ಒಂದು ನಿಮಗೆ ಪ್ರತಿ ತಿಂಗಳು ಉಂಟಲ್ಲ 15,000ಕ್ಕಿಂತ ಕಡಿಮೆ ಸಂಬಳ ಬರುವವರು ಯಾರು ಇರುವುದಿಲ್ಲ. ಆದಷ್ಟು ಉಂಟಲ್ಲ 10,000ದಲ್ಲಿ ಮನೆಯದ್ದು ಜೀವನ ಮಾಡಲಿಕ್ಕೆ ನೋಡಿ. 5,000ವನ್ನು ಈ ಒಡವೆ ಬಿಡಿಸ್ಕೊಂಡು ಬರುವ ತನಕ ಮಾತ್ರ, ಆಮೇಲೆ ಬೇಕಾದ್ರೆ ನೀವು ಗಮ್ಮತ್ತು ಮಾಡಿ ಎಂತ ಬೇಕಾದರೂ ಮಾಡ್ಕೊಳ್ಳಿ. ಬಿಡಿಸ್ಕೊಂಡು ಬರುವ ತನಕ 5,000 ರೂಪಾಯಿಯನ್ನು ಪ್ರತಿ ತಿಂಗಳು ಒಡವೆಗೆ ಕಟ್ಟಿ. ಆವಾಗ ಏನಾಗುತ್ತೆ ಅಂತ ಹೇಳಿದರೆ ಒಡವೆ ಬಿಡಿಸ್ಕೊಂಡು ಬರಲಿಕ್ಕೆ ಆಗುತ್ತೆ. ಕೆಲವರಿಗೆ ಏನಾಗುತ್ತೆ ಅಂತ ಹೇಳಿದರೆ ಏನು ಮಾಡಿದರೂ ಕೂಡ ಒಡವೆ ಬಿಡಿಸ್ಕೊಂಡು ಬರಲಿಕ್ಕೆ ಆಗೋದಿಲ್ಲ. ಅಂಥವರು ಯಾವ ರೆಮಿಡಿ ಮಾಡಬೇಕು ಅಂತ ಹೇಳಿದರೆ ನೋಡಿ, ಈ ರೆಮಿಡಿಯನ್ನು ಶುಕ್ರವಾರ ದಿವಸ ಬೆಳಿಗ್ಗೆ ಕೂಡ ಮಾಡ್ಬೋದು. ಇಲ್ಲ ಅಂತ ಹೇಳಿದರೆ ಬೆಳಿಗ್ಗೆ ನಮಗೆ ಪುರ್ಸೊತ್ತಿಲ್ಲ ಅಂತ ಹೇಳ್ಕೊಂಡಾದರೆ ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ಬೇಕಾದರೆ ಮಾಡ್ಬೋದು. ಆದರೆ ಶುಕ್ರವಾರ ಬಿಟ್ಟು ಬೇರೆ ದಿನ ಮಾಡಲಿಕ್ಕೆ ಹೋಗಬೇಡಿ. ಏನು ಮಾಡಬೇಕು ಅಂತ ಹೇಳಿದರೆ ಒಂದು ಪಲಾವ್ ಎಲೆ ತಗೊಳ್ಳಿ. ಪಲಾವ್ ಎಲೆ ಉಂಟಲ್ಲ ಏನು ಮಾಡುತ್ತೆ ಅಂತ ಹೇಳಿದರೆ ಇದು ಬರೀ ಹಣವನ್ನು ಆಕರ್ಷಣೆ ಮಾಡುವುದಲ್ಲ, ನಿಮ್ಮದು ಬ್ಯಾಂಕ್ನಲ್ಲಿ ಇಟ್ಟು ಒಡವೆಯನ್ನು ಕೂಡ ಬಿಡಿಸಿಕೊಂಡು ಬರುವ ಶಕ್ತಿ ಕೂಡ ಈ ಪಲಾವ್ ಎಲೆಗೆ ಉಂಟು. ಬರಿಬೇಕು ಏನಂತ ಹೇಳಿದರೆ, ಮಹಾಲಕ್ಷ್ಮಿ, ನಾನು ಕಷ್ಟಪಟ್ಟು ಮಾಡಿದ ಒಡವೆಯನ್ನು ಬ್ಯಾಂಕ್ನಲ್ಲಿ ಇಡುವ ಪರಿಸ್ಥಿತಿ ಬಂದಿದೆ, ದಯವಿಟ್ಟು ಅದನ್ನು ಬಿಡಿಸಿಕೊಂಡು ಬರುವ ಹಾಗೆ ಮಾಡು ಅಂತ ಹೇಳ್ಕೊಂಡು. ಅಂದರೆ ನನಗೆ ಒಡವೆಯನ್ನು ಬಿಡಿಸಿಕೊಂಡು ಬರುವ ಹಾಗೆ ಮಾಡು. ನಾನು ಇಲ್ಲಿ ಬರೆದಿದ್ದೆ ನೋಡಿ, ನನ್ನ ಚಿನ್ನವನ್ನು ಬೇಗನೆ ಬಿಡಿಸಬೇಕು. ನೀವು ಬೇಕಾದರೆ ಗ್ರೀನ್ ಇಂಕ್ ಪೆನ್ನಲ್ಲಿ ಬೇಕಾದರೆ ಬರಿಬೋದು, ಇಲ್ಲ ರೆಡ್ ಇಂಕ್ ಪೆನ್ನಲ್ಲಿ ಬೇಕಾದರೆ ಬರಿಬೋದು, ಇಲ್ಲ ಅಂತ ಹೇಳಿದರೆ ಬ್ಲೂ ಇಂಕಲ್ಲಿ ಬೇಕಾದರೆ ಬರಿಬೋದು. ಆದರೆ ಬರೆಯುವಾಗ ನಿಮ್ಮ ಮನಸ್ಸಲ್ಲಿ ಎಣಿಸ್ಕೊಳ್ಬೇಕು ಅಂತ ಹೇಳಿದರೆ 100% ಬಿಡಿಸ್ಕೊಂಡು ಬರ್ತೇನೆ ಅಂತ ಹೇಳ್ಕೊಂಡು ನೀವು ಮನಸ್ಸಿನಲ್ಲಿ ಎಣಿಸ್ಕೊಂಡು ಇದನ್ನು ಬರಿಬೇಕು ಆಯಿತಾ. ಚಿನ್ನವನ್ನು ನಾನು ಖಂಡಿತ ಬಿಡಿಸ್ಕೊಂಡು ಬರ್ತೇನೆ ಅಂತ ಹೇಳ್ಕೊಂಡು. ಆಮೇಲೆ ಏನು ಮಾಡಬೇಕು ಅಂತ ಹೇಳಿದರೆ ಒಂದು ಗಾಜಿನ ಬಾಟಲನ್ನು ತೊಗೊಳ್ಬೇಕು. ಪ್ಲಾಸ್ಟಿಕ್ ಎಲ್ಲ ತೊಗೊಳ್ಳಿಕ್ಕೆ ಹೋಗಬೇಡಿ. ಪ್ಲಾಸ್ಟಿಕ್ಕಲ್ಲಿ ಉಂಟಲ್ಲ, ನೀವು ಉಪ್ಪು ಇಟ್ಟರೂ ಕೂಡ, ನೀವು ಮನೆಗೆ ಅಡಿಗೆಗೆ ಉಪಯೋಗಿಸ್ತೀರಿ ನೋಡಿ, ಆ ಉಪ್ಪು ಪ್ಲಾಸ್ಟಿಕ್ ಬಾಟ್ಲಲ್ಲಿ ಇದ್ದರೂ ಕೂಡ ನಿಮ್ಮ ಹತ್ರ ಹಣ ಯಾವತ್ತೂ ಕೂಡ ಉಳಿಯೋದಿಲ್ಲ. ನೀವು ಲಕ್ಷ ಸಂಬಳ ತಗೊಳ್ಳುವವರಾಗಿದ್ರೂ ಕೂಡ ನಿಮ್ಮ ಹತ್ರ ತಿಂಗಳ ಕೊನೆಯಲ್ಲಿ ಏನು ಕೂಡ ಉಳಿಯೋದಿಲ್ಲ. ಆದ್ದರಿಂದ ಉಪ್ಪನ್ನು ಮಾತ್ರ ಉಂಟಲ್ಲ, ದಯವಿಟ್ಟು ಯಾರು ಕೂಡ ಪ್ಲಾಸ್ಟಿಕ್ಕಲ್ಲಿ ಇಡಲಿಕ್ಕೆ ಹೋಗಬೇಡಿ. ಡಬ್ಬಿಯಲ್ಲಿ ಒಂದೇ ಗಾಜಿನಲ್ಲಿ ಇಡಬೇಕು. ಇಲ್ಲ ಅಂತ ಹೇಳಿದ್ರೆ ಪಿಂಗಾಣಿದು, ಅಂದರೆ ನಾವು ಉಪ್ಪಿನ ಜರಡಿ ಹೇಳ್ತೇವೆ ನೋಡಿ, ಅಂದರೆ ಉಪ್ಪಿನಕಾಯಿ ಹಾಕುವ ಜರಡಿ, ಅದರಲ್ಲಿ ಇಡಬೇಕು. ಬಿಟ್ಟರೆ ಅದರಲ್ಲೆಲ್ಲ ಇಡಬಾರ್ದು ಆಯಿತಾ. ನೀವು ಇದನ್ನು ಮಾಡಲಿಕ್ಕೆ ಕೂಡ ಉಂಟಲ್ಲ ಒಂದು ಗಾಜಿನ ಬೌಲನ್ನೇ ತೊಗೊಳ್ಬೇಕು. ಗಾಜಿನ ಬೌಲನ್ನು ತೊಗೊಂಡು ಏನು ಮಾಡಬೇಕು ಅಂತ ಹೇಳಿದರೆ, ನೀವು ಇಲ್ಲಿ ಬರೆದಿದ್ದೀರ ನೋಡಿ, ಈ ಬರೆದಿರೋದನ್ನು ಇದ್ರ ಒಳಗಡೆ ಹಾಕಬೇಕು. ಅದ್ರ ನಂತರ ಏನು ಮಾಡಬೇಕು ಅಂತ ಹೇಳಿದರೆ, ಈ ಥರ ದಾಲ್ಚಿನ್ನಿ, ಚಕ್ಕೆ ಅಂತ ಹೇಳ್ಕೊಂಡು ಹೇಳ್ತಾರೆ, ದಾಲ್ಚಿನ್ನಿ ಕೂಡ ಹೇಳ್ತಾರೆ. ಇದಕ್ಕೆ ಅಡುಗೆ ಮನೆಯಲ್ಲಿ, ನಿಮ್ಮ ಅಡುಗೆ ಮನೆಗೆ ಹೋದರೆ ಸಿಗ್ತದೆ ಆಯಿತಾ. ಇದು ಪಲಾವ್ ಮಾಡಲಿಕ್ಕೆ, ಬಿರಿಯಾನಿ ಮಾಡಲಿಕ್ಕೆ, ಈ ಥರ ಎಲ್ಲ ಗೀ ರೈಸ್ ಮಾಡಲಿಕ್ಕೆಲ್ಲ ಯೂಸ್ ಮಾಡ್ತಾರೆ. ಆದ್ದರಿಂದ ಇದು ನೋಡಿ, ಚಕ್ಕೆ, ದಾಲ್ಚಿನ್ನಿ ಅಂತ ಹೇಳ್ಕೊಂಡು ಕೂಡ ಹೇಳ್ತಾರೆ. ಇದ್ರ ಜೊತೆಗೆ ಏನು ಮಾಡಬೇಕು ಅಂತ ಹೇಳಿದರೆ ಇದನ್ನು ಕೂಡ ಹಾಕಬೇಕು. ಇದೇನು ಮಾಡುತ್ತೆ ಅಂತ ಹೇಳಿದರೆ, ಇದೆರಡೂ ಕೂಡ ನಿಮ್ಮ ಹಣ ಉಂಟಲ್ಲ, ಅಂದರೆ ನಿಮ್ಮ ಒಡವೆ ಉಂಟಲ್ಲ, ಅದು ಬಿಡಿಸ್ಕೊಂಡು ಬರುವ ಹಾಗೆ ಇದು ಕೆಲಸ ಮಾಡುತ್ತೆ. ಇವಾಗ ನಿಮಗೆ ಋಣ ಇರುವ ಕಾರಣಕ್ಕೆ ನಿಮ್ಮದು ಬ್ಯಾಂಕ್ನಲ್ಲಿ ಹೋಗಿದ್ದಲ್ಲ, ಏನೋ ಒಂದು ಗ್ರಹಚಾರದಿಂದ ನಿಮ್ಮದು ಒಡವೆ ಬ್ಯಾಂಕಲ್ಲಿ ಹೋಗಿದ್ದಲ್ವ, ಆ ಕಾರಣದಿಂದ ನೀವು ಏನು ಮಾಡಬೇಕು ಅಂತ ಹೇಳಿದರೆ ಈ ಥರ ಕಲ್ಲುಪ್ಪನ್ನು ತೊಗೊಳ್ಬೇಕು ಆಯಿತಾ. ಋಣ ಕಳೆಯುತ್ತೆ ಆಯಿತಾ ಕಲ್ಲುಪ್ಪು. ಆದ್ದರಿಂದ ಕಲ್ಲುಪ್ಪನ್ನು ತೊಗೊಂಡು ಏನು ಮಾಡಿ ಅಂತ ಹೇಳಿದರೆ ಇದರ ಒಳಗಡೆ ಹಾಕಬೇಕು ನೋಡಿ, ಈ ಥರ ಹೀಗೆ ಹಾಕಿ ಕಲ್ಲುಪ್ಪನ್ನು. ನಂತರ ಏನು ಹಾಕಬೇಕು ಅಂತ ಹೇಳಿದರೆ, ನಿಮಗೆ ಹಣದ ತೊಂದರೆ ಇರುವುದರಿಂದ ನೀವೇನು ಮಾಡಿದ್ದು ಅಂತ ಹೇಳಿದರೆ ಒಡವೆಯನ್ನು ಬ್ಯಾಂಕ್ನಲ್ಲಿ ಇಟ್ಟಿದ್ದಲ್ವಾ, ಹಣದ ಪ್ರಾಬ್ಲಮ್ ಇದೆ ಅಂತ ಹೇಳ್ಕೊಂಡು ನೀವು ಒಡವೆಯನ್ನು ಇಟ್ಟು ಉಂಟಲ್ಲ, ಬೇರೆ ಒಡವೆ ತಗೊಳ್ಳಿಲ್ಲ, ಒಡವೆಯನ್ನು ಇಟ್ಟು ಹಣವನ್ನು ತೊಗೊಂಡಿದ್ದೀರಲ್ವಾ, ಆ ಕಾರಣಕ್ಕೆ 1 ರೂಪಾಯಿ ಆಗಲಿ 2 ರೂಪಾಯಿ ಕಾಯಿನ್ಗಳನ್ನು ಕೂಡ ಇದರಲ್ಲಿ ಹಾಕಬೇಕು. ಇದರಲ್ಲಿ ಹಾಕಿದ ನಂತರ ಏನು ಮಾಡಬೇಕು ಅಂತ ಹೇಳಿದರೆ ನೋಡಿ, ಏನು ಮಾಡಬೇಕು ಅಂತ ಹೇಳಿದರೆ ಇದಕ್ಕೆ ಉಂಟಲ್ಲ, ಇದು ತುಂಬುವಷ್ಟು ಆಯಿತಾ, ನೀವು ಎಲ್ಲಿವರೆಗೆ ಉಪ್ಪು ಹಾಕಿದೆ ನೋಡಿ ಅದು ತುಂಬುವಷ್ಟು ಉಂಟಲ್ಲ, ಏನು ಮಾಡಿ ಅಂತ ಹೇಳಿದರೆ ನೀರನ್ನು ಹಾಕಬೇಕು ಆಯಿತಾ. ನೀರನ್ನು ಹಾಕಿ ಏನು ಮಾಡಿ ಅಂತ ಹೇಳಿದರೆ ಇದರದ್ದು ಮುಚ್ಚಳವನ್ನು ಉಂಟಲ್ಲ, ಮುಚ್ಚಳ ಇದ್ದರೆ ಮುಚ್ಚಳ, ಒಂದು ವೇಳೆ ನಿಮ್ಮ ಹತ್ರ ಮುಚ್ಚಳ ಇಲ್ಲ ಅಂತ ಹೇಳಿದರೆ ದೇವರದ್ದು ಪ್ಲೇಟ್ ಉಂಟಲ್ಲ ಅದನ್ನು ಮುಚ್ಚಿದರೂ ಕೂಡ ನಡೆಯುತ್ತೆ ಆಯಿತಾ. ಮುಚ್ಚಳವನ್ನು ಹಾಕಿ ಇದನ್ನು ಮಹಾಲಕ್ಷ್ಮಿ ಎದುರುಗಡೆ ಬೆಳಿಗ್ಗೆಯ ಸಮಯದಲ್ಲಿ ಬೇಕಾದರೆ ಮಾಡಿ, ಅಥವಾ ಸಾಯಂಕಾಲದ ಸಮಯದಲ್ಲಿ ಬೇಕಾದರೆ ಮಾಡಿ. ಏನು ಮಾಡಿ ಅಂತ ಹೇಳಿದ್ರೆ ಮಹಾಲಕ್ಷ್ಮಿ ಎದುರುಗಡೆ ಫೋಟೋ ಇರ್ತಿರಲ್ಲ, ಪ್ರತಿಯೊಬ್ಬರ ಮನೆಯಲ್ಲಿ ಯಾವ ದೇವರ ಫೋಟೋ ಇಲ್ಲ ಅಂತ ಹೇಳಿದ್ರು ಮಹಾಲಕ್ಷ್ಮಿಯ ಫೋಟೋ ಇಟ್ಟೇ ಇರ್ತಾರೆ ಆಯಿತಾ. ಆದ್ದರಿಂದ ಮಹಾಲಕ್ಷ್ಮಿಯ ಫೋಟೋ ಎದುರುಗಡೆನೇ ಇದನ್ನು ಇಡುವಾಗ ನೀವು ಏನು ಸಂಕಲ್ಪ ಮಾಡಬೇಕು ಅಂತ ಹೇಳಿದರೆ, ಮಹಾಲಕ್ಷ್ಮಿ ನಮ್ಮದು ಏನೋ ಒಂದು ಸಮಸ್ಯೆಯಿಂದ ಅಥವಾ ಏನೋ ಒಂದು ಕಾರಣದಿಂದ ಒಡವೆಯನ್ನು ಬ್ಯಾಂಕ್ನಲ್ಲಿ ಇಡುವ ಪರಿಸ್ಥಿತಿ ಬಂತು, ಇವಾಗ ನಮಗೆ ಪುನಃ ಮಾಡಿಸ್ಕೊಳ್ಳುವ ಕೂಡ ಆಗೋದಿಲ್ಲ, ಯಾಕಂತ ಹೇಳಿದರೆ ಚಿನ್ನದ ಬೆಲೆ ಉಂಟಲ್ಲ ಗಗನಕ್ಕೆ ಹೋಗಿದೆ ಆಯಿತಾ. ಇರುವ ಚಿನ್ನವನ್ನಾದರೂ ನನಗೆ ಬಿಡಿಸಿಕೊಂಡು ಬರುವ ಹಾಗೆ ಮಾಡಮ್ಮ ಅಂತ ಹೇಳ್ಕೊಂಡು ಇದನ್ನು ಮಹಾಲಕ್ಷ್ಮಿ ಎದುರುಗಡೆ ನೋಡಿ, ನಾನು ಇರ್ತೇನೆ ನೋಡಿ, ಈ ಥರ ಮಹಾಲಕ್ಷ್ಮಿ ಎದುರುಗಡೆ
ಈ ಥರ ಇಟ್ಟು ಬಿಡಿ ಆಯಿತಾ. ಇಟ್ಟು ಬಿಟ್ಟು ಏನು ಮಾಡಬೇಕು ಅಂತ ಹೇಳಿದ್ರೆ 3 ಗಂಟೆ ತನಕ ಅದು ಅಲ್ಲೇ ಇರಲಿ ಆಯಿತಾ, ಮಹಾಲಕ್ಷ್ಮಿ ಫೋಟೋದ ಎದುರುಗಡೆನೇ ಇರಲಿ. ಇವಾಗ 3 ಗಂಟೆ ಆದ ನಂತರ ಏನು ಮಾಡಬೇಕು ಅಂತ ಹೇಳಿದರೆ ಆವಾಗ ಪುನಃ ಇದನ್ನು ತೆಗೆದು ಉಂಟಲ್ಲ, ಅಂದರೆ ನೀವು ಇಟ್ಟಿರೋದನ್ನು ತೆಗೆದು ಓಪನ್ ಮಾಡಿ. ಆವಾಗ ನಾನು 3 ಗಂಟೆ ಬಿಡುವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಇದೆಲ್ಲ ಉಪ್ಪೆಲ್ಲ ಕರಗಿ ಇರುತ್ತೆ, ಜೊತೆಗೆ ಇದೆಲ್ಲ ಉಂಟಲ್ಲ ಇದ್ರದ್ದು ಪಲಾವ್ ಎಲೆದು ಮತ್ತು ಚಕ್ಕೆದು ಅದರದ್ದು ಕೂಡ ಕಲರ್ ಕೂಡ ಇದರಲ್ಲಿ ಬಂದಿರುತ್ತೆ ಆಯಿತಾ. ಆದ್ದರಿಂದ ಇವಾಗ ನಾನೊಂದು ಇವಾಗ ಇಟ್ಟು ಇವಾಗ ತೆಗ್ದಲ್ಲ, ಆ ಕಾರಣದಿಂದ ಹೀಗೆ ಕಾಣಿಸ್ತಾ ಇರೋದು. ಏನು ಮಾಡಬೇಕು ಅಂತ ಹೇಳಿದರೆ ಇದನ್ನು ನೀವು ಕೈಯಲ್ಲಿ ಹಿಡ್ಕೊಂಡು ಇದರಲ್ಲಿ ನೀರಿನಲ್ಲಿ ಮುಳುಗಿಸಿ ಉಂಟಲ್ಲ, ನೀವೇನು ಮಾಡಿ ಅಂತ ಹೇಳಿದರೆ ನಿಮ್ಮದು ಕೈಗೆ ಉಂಟಲ್ಲ ಹಸ್ತಕ್ಕೆ ಈ ರೀತಿ ಹಾಕ್ಕೊಳ್ಬೇಕು. ಆಮೇಲೆ ಏನು ಮಾಡಿ ಅಂತ ಹೇಳಿದರೆ ಇದನ್ನು ತೆಗೆದು ನೀವು ದೇವರ ಮನೆಯಲ್ಲಿ ಎಲ್ಲಾದರೂ ಸೈಡಲ್ಲಿ ಇಡ್ಬೋದು ಆಯಿತಾ. ದೇವರ ಮನೆ ಮೇಲ್ಗಡೆನೇ ಇಡಬೇಕಂತೆಲ್ಲ, ಕೆಳಗಡೆ ಎಲ್ಲಾದರೂ ಇಡ್ಬೋದು. ಇವಾಗ ಶುಕ್ರವಾರ ಇದನ್ನು ಮಾಡಿದ್ರಲ್ಲ, ಶನಿವಾರ ಕೂಡ ಬೆಳಿಗ್ಗೆ ಎದ್ದು ಉಂಟಲ್ಲ ಏನು ಮಾಡಬೇಕು ಅಂತ ಹೇಳಿದರೆ ಪುನಃ ಇದನ್ನು ಓಪನ್ ಮಾಡಿ ಒಂದು ಸಲಕ್ಕೆ ದಿನಕ್ಕೆ 1 ಸಲ ಮಾಡಿದರೆ ಸಾಕಾಗ್ತದೆ ನೋಡಿ. ಈ ನೀರಿನಲ್ಲಿ ಕೈಯನ್ನು ಪುನಃ ಅದ್ದಿ ಪುನಃ ಈ ರೀತಿ ಒರೆಸ್ಕೊಳ್ಬೇಕು. ಯಾಕಂತ ಹೇಳಿದರೆ ನಿಮ್ಮದು ಋಣ ಕಳಿಬೇಕಲ್ವಾ, ಋಣ ಕಳೆದ್ರೆ ಮಾತ್ರ ನಿಮಗೆ ಚಿನ್ನ ಹಾಕ್ಕೊಳ್ಳಿಕ್ಕೆ ಆಗೋದು. ಋಣ ಇರುವಾಗ ಉಂಟಲ್ಲ ಯಾರಿಗೂ ಕೂಡ ಚಿನ್ನ ಹಾಕ್ಕೊಳ್ಳಿಕ್ಕೆ ಸಿಗುವುದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ. ಒಂದು ವೇಳೆ ನೀವು ಕಷ್ಟಪಟ್ಟು ಚಿನ್ನ ತಗೊಂಡ್ರೂ ಕೂಡ ಅದು ಬ್ಯಾಂಕಿಗೆ ಹೋಗ್ತದೆ ಅಥವಾ ಕಳೆದು ಹೋಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ, ಅಥವಾ ನಿಮ್ಮ ಚಿನ್ನವನ್ನು ಬೇರೆಯವರಿಗೆ ಕೊಡುವ ಪರಿಸ್ಥಿತಿ ಬರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ದರಿಂದ ಹೀಗೆ ಮಾಡಿ ಆಯಿತಾ. ಮತ್ತು ಪುನಃ ಭಾನುವಾರ ಕೂಡ ಆಯಿತಾ, ನೀವು ಶುಕ್ರವಾರ ಇಟ್ಟಿದ್ದು ಶುಕ್ರವಾರ 1 ಸಲ ಮಾಡಿದ್ರಿ, ಶನಿವಾರ ಬೆಳಿಗ್ಗೆ ಕೂಡ ಮಾಡಿದ್ರಿ, ಭಾನುವಾರ ಕೂಡ ಎದ್ದ ಕೂಡಲೇ ಏನು ಮಾಡಿ ಅಂತ ಹೇಳಿದ್ರೆ ಇದನ್ನು ಪುನಃ ಈ ರೀತಿ ಮುಳುಗಿಸಿ ಕೈಯೆಲ್ಲ ಒರೆಸ್ಕೊಂಡು ಉಂಟಲ್ಲ ಏನು ಮಾಡಿ ಅಂತ ಹೇಳಿದರೆ ಅದರ ನಂತರ ಭಾನುವಾರ ದಿವಸ ಸಾಯಂಕಾಲ ಇದನ್ನು ತಗೊಂಡು ಹೋಗಿ ಉಂಟಲ್ಲ ನೀವು ಮರದ ಕೆಳಗೆ ಯಾವುದಾದ್ರೂ ಮರದ ಕೆಳಗಡೆ ಹಾಕಿ ಬನ್ನಿ. ಇದನ್ನು ಉಂಟಲ್ಲ ನೀವು ಚಿನ್ನ ಬಿಡಿಸ್ಕೊಂಡು ಬರುವ ತನಕ ಆಯಿತಾ, ಬೇಗನೆ ಚಿನ್ನ ಬಿಡಿಸ್ಕೊಂಡು ಬರಲಿಕ್ಕಾಗ್ತದೆ ಈ ಥರ ರೆಮಿಡಿ ಮಾಡಿದರೆ. ಒಂದು ಕಡಿಮೆ ಅಂದರೆ ಒಂದು 5 ವಾರದಲ್ಲಿ ಬಿಡಿಸ್ಕೊಂಡು ಬರಲಿಕ್ಕಾಗ್ತದೆ. 5 ವಾರ ಕೂಡ ಪ್ರತಿ ಶುಕ್ರವಾರ ಮಾಡಿ ಭಾನುವಾರ ದಿವಸ ಇದನ್ನು ಹೊರಗಡೆ ಚೆಲ್ಲಿ ಬರಬೇಕು. 1 ರೂಪಾಯಿ ಕಾಯಿನನ್ನು ಏನು ಮಾಡಬೇಕು ಅಂತ ಹೇಳಿದರೆ ಅದನ್ನು ಇದರೊಳಗೆ 1 ರೂಪಾಯಿ ಕಾಯಿನ್ ಉಂಟಲ್ಲ, ಆ ಕಾಯಿನನ್ನು ಏನು ಮಾಡಬೇಕು ಅಂತ ಹೇಳಿದರೆ ನಿಮ್ಮ ಪರ್ಸ್ನಲ್ಲಿ ಇಟ್ಕೊಳ್ಬೇಕು, ಅದನ್ನು ಎಸೆದು ಬರಲಿಕ್ಕೆ ಹೋಗಬೇಡಿ. ಜೊತೆಗೆ ಇನ್ನೊಂದು ಮಾತು ಹೇಳಬೇಕು ಅಂತ ಹೇಳಿದರೆ, ನಿಮಗೆ ಚಿನ್ನ ಹಾಕ್ಕೊಳ್ಬೇಕು, ನಿಮ್ಮದು ಚಿನ್ನ ಬೇಗನೆ ಬಿಡಿಸ್ಕೊಂಡು ಬರಬೇಕು ಅಂತ ಹೇಳ್ಕೊಂಡು ಹೇಳಿದರೆ ಲೆಕ್ಕಾಚಾರದ ಜೀವನ ಮಾಡಿರಿ. ಪ್ರತಿ ನಿಮಗೆ ತಿಂಗಳಿಗೆ ಎಷ್ಟು ಸಂಬಳ ಉಂಟು ನೋಡಿ ಅದನ್ನೆಲ್ಲ ಬರೆದಿಟ್ಕೊಳ್ಳಿ, ಎಷ್ಟು ಖರ್ಚಾಗ್ತದೆ ಅಂತ ಹೇಳ್ಕೊಂಡು ಕೂಡ ಬರೆದಿಟ್ಕೊಳ್ಳಿ. ಹಾಸಿಗೆ ಇದ್ದಷ್ಟೇ ಕಾಲು ಚಾಚಿ, ಬೇರೆಯವರು ನೋಡಲಿ ಅವ್ರು ನೋಡಲಿ ಇವ್ರು ನೋಡಲಿ ಅಂತ ಹೇಳಿ ನಿಮ್ಮ ಕೈಯಲ್ಲಿ ಶಕ್ತಿ ಇಲ್ಲ ಅಂತ ಹೇಳಿದ್ರು ಕೂಡ ಸಾಲ ಮಾಡಿಕೊಂಡು ಬೇರೆಯವರಿಗೋಸ್ಕರ ಜೀವನ ಮಾಡಲಿಕ್ಕೆ ಹೋಗಬೇಡಿ. ನೀವು ಆ ಥರ ಮನೋಭಾವ ಬಿಟ್ಟರೆ ಮಾತ್ರ ನಿಮ್ಮ ಒಡವೆ ನಿಮ್ಮ ಜೊತೆಗೆ ಇರುತ್ತೆ. ಅದನ್ನು ಬಿಟ್ಟು ನೀವು ಬೇರೆಯವರಿಗೆ ತೋರಿಸ್ಕೊಳ್ಳಿಕ್ಕೋಸ್ಕರನೇ ನಾನು ಅಂದರೆ ನನ್ನ ಹತ್ರ ಎಲ್ಲದೂ ಉಂಟು ಅಂತ ಹೇಳ್ಕೊಂಡು ತೋರಿಸ್ಕೊಳ್ಳಿಕ್ಕೋಸ್ಕರನೇ ಉಂಟಲ್ಲ ನೀವು ಈ ಥರ ಜೀವನ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಬ್ಯಾಂಕ್ನಲ್ಲಿ ಒಡವೆ ಇದ್ದ ಹಾಗೇ ಇರುತ್ತೆ. ನೀವು ಹೊಸ ಒಡವೆ ತಗೊಂಡ್ರೂ ಕೂಡ ಅದು ಪುನಃ ಬ್ಯಾಂಕಿಗೆ ಹೋಗುತ್ತೆ. ಆದ್ದರಿಂದ ಲೆಕ್ಕಾಚಾರದ ಜೀವನವನ್ನು ಮಾಡಿ ನಿಮ್ಮ ಹಾಸಿಗೆ ಎಷ್ಟು ನೋಡಿ ಅಷ್ಟು ಮಾತ್ರ ಕಾಲು ಚಾಚಿ. ಬೇರೆಯವರು ನಮ್ಮನ್ನು ನೋಡಬೇಕಂತಿಲ್ಲ, ನಮ್ಮ ಹತ್ರ ಉಂಟೋ ಇಲ್ವೋ ಅಂತ ಹೇಳ್ಕೊಂಡು ನಮಗೆ ಗೊತ್ತುಂಟಲ್ಲ ಅಷ್ಟು ಸಾಕು. ಬೇರೆಯವ್ರಿಗೂ ನಮಗೆ ಹೇಳಬೇಕಂತ ಇಲ್ಲ ನೀವು ಬಡವರ ಶ್ರೀಮಂತರ ಅಂತ ಹೇಳ್ಕೊಂಡು, ನಿಮಗೆ ಗೊತ್ತಿದ್ರೆ ಸಾಕಾಗುತ್ತೆ. ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಚಿನ್ನ ಮಾಡಿಸ್ಕೊಳ್ಳಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ರು ಕೂಡ ಪರವಾಗಿಲ್ಲ, ಇಟ್ಟ ಚಿನ್ನವನ್ನು ಬ್ಯಾಂಕ್ನಲ್ಲಿ ಇಟ್ಟ ಚಿನ್ನವನ್ನು ಹೇಗೆ ಬಿಡಿಸಿಕೊಂಡು ಬರುವುದು ಅಂತ ಹೇಳ್ಕೊಂಡು ಹೇಳಿಕೊಟ್ಟಿದ್ದೇನೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ವಿಡಿಯೋಕ್ಕೆ ಲೈಕ್ ಮಾಡಿ, ಆದಷ್ಟು ಜನರಿಗೆ ವಿಡಿಯೋನ ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನನಗೊಂದು ಸಪೋರ್ಟ್ ಸಿಕ್ಕಿದೆ ಹಾಗೆ ಆಗ್ತದೆ, ಮತ್ತು ನಾನು ಹೀಗೆ ಒಳ್ಳೆ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದರೆ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊತಿದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ.